ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತ್ವಚೆನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಫೇಸ್ ವಾಶ್ ಆದ ನಂತರ ಇಲ್ಲಿ ನಾನು ಐಸ್ ಕ್ಯೂಬ್ಗಳನ್ನ ತಗೊಂಡಿದ್ದೀನಿ. ದೊಡ್ಡ ಪಾತ್ರೆಯಲ್ಲಿ ಈ ಐಸ್ ಕ್ಯೂಬ್ಗಳನ್ನ ಹಾಕಿ ಫೇಸ್ನ ಸ್ವಲ್ಪ ಹೊತ್ತು ಅದರಲ್ಲಿ ಇಟ್ಟು ಮಸಾಜ್ ಮಾಡೋದ್ರಿಂದ ಫೇಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗೆಯೇ ಅದಾಗಲ್ಲ ಅಂತ ಅನ್ನೋರಿಗೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಸಾಜ್ ಮಾಡಿ ಐಸ್ ಕ್ಯೂಬ್ನ ಇಟ್ಕೊಂಡು ಈ ರೀತಿಯೂ ಮಾಡೋದ್ರಿಂದ ಸೌಂದರ್ಯನ ಇನ್ನೂ ಕಾಪಾಡ್ಕೋಬಹುದು. ಹಾಗೆಯೇ ನೆಕ್ಸ್ಟ್ ಟಿಪ್ ಏನಂತಂದರೆ, ನಿಮ್ಮ ಲ್ಯಾಕ್ಮಿ ಬಾಕ್ಸ್ ಇರುತ್ತಲ್ಲ, ಅದು ವೇಸ್ಟಾಗಿ ಬಿಸಾಕೋದ್ರಿಂದ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನಮ್ಮ ಪಾಪುದು ಪೌಡರ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಪೌಡರ್ ಬಾಕ್ಸ್ನ ತರೋದು ಬದಲು ಈ ಬಾಕ್ಸ್ನ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ಯೂಸ್ಫುಲ್ ಆಗುತ್ತೆ. ಇದ್ರ ಬದಲು ಸೇಫ್ಟಿ ಪಿನ್ಸ್ ಆಗಿರ್ಬೋದು, ಹೇರ್ ಪಿನ್ಸ್ ಆಗಿರ್ಬೋದು, ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಬಿಸಾಕೋ ಬದಲು ಈ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಟಿಪ್ ಏನಂತಂದರೆ, ಬಳೆಗಳನ್ನ ಹುಡ್ಕೋ ಬದಲು ನಾನು ಹೇಳುವಂತಹ ಟಿಪ್ನ ಫಾಲೋ ಮಾಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಳೆಗಳನ್ನ ಇಟ್ಕೊಂಡು ಸೆಟ್ ಮಾಡಿಕೊಂಡು ಈ ರೀತಿಯಾಗಿ ಪಿನ್ನ ಸೆಕ್ಯೂರ್ ಮಾಡಿಡಿ. ಹುಡ್ಕೋ ಅವಶ್ಯಕತೆ ಇರಲ್ಲ. ಹೀಗೆ ಸೆಕ್ಯೂರ್ ಮಾಡಿರೋದ್ರಿಂದ ಸೆಟ್ಟಾಗೆ ಇರುತ್ತೆ. ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈಸಿಯಾಗಿ ಎತ್ಕೊಂಡು ಹಾಕ್ಕೊಳ್ಬೋದು. ಈ ಟಿಪ್ನ ಫಾಲೋ ಮಾಡಿ ಹೇಗಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಈ ರೀತಿ ಇಡೋದ್ರಿಂದ ಸೇಫ್ಟಿಯಾಗಿರುತ್ತೆ. ಹಾಗೆಯೇ ತುಂಬಾ ಯೂಸ್ಫುಲ್ಲಾಗಿ ಇರುತ್ತೆ. ಈ ಟಿಪ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋಣ. ನಿಮ್ಮ ವೇಸ್ಟ್ ಆಗಿರುವಂತಹ ಮಸ್ಕಾರಗಳನ್ನ ಯಾವ ರೀತಿ ರೀಕ್ಯೂಲ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಐಬ್ರೋಸ್ಗಳನ್ನ ಶೇಪ್ ಬರೋದಕ್ಕೆ ಯಾವ ರೀತಿ ನಾವು ಶೇಪ್ ಮಾಡ್ಕೋತೀವೋ ಅದನ್ನು ಪೆನ್ಸಿಲ್ನ ಬರ್ಕೊಂಡ್ಮೇಲೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಆಗ ಐಬ್ರೋ ನೀಟಾಗಿ ಬರುತ್ತೆ. ಈ ಮಸ್ಕರನ ಎಡ್ಸೋ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.